ಮಾರ್ಟ್ಗೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ನಮಸ್ಕಾರ, ಮನಿ9 ಕನ್ನಡದ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ದ್ವಿಚಕ್ರ ವಾಹನ ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆಯನ್ನು ಮಾಡೋದಾದರೆ ಯಾವ ರೀತಿಯ ಹೂಡಿಕೆಯ ತಂತ್ರಗಾರಿಕೆಗಳನ್ನು ಮಾಡಬಹುದು ಎಂಬುದರ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ಕೋವಿಡ್ ಸಾಂಕ್ರಾಮಿಕದ ನಂತರ ಭಾರತ ಸೇರಿದಂತೆ ದೇಶದಾದ್ಯಂತ ಷೇರು ಮಾರುಕಟ್ಟೆ ಕ್ಷಿಪ್ರ ಚೇತರಿಕೆಯನ್ನು ಕಂಡಿದೆ. ಹಣಕಾಸು ವರ್ಷ 2021ರಲ್ಲಿ ದೇಶದ ಪ್ರಮುಖ ಸೂಚ್ಯಂಕ ನಿಫ್ಟಿ ದಾಖಲೆಯ ಶೇಕಡ 71ರಷ್ಟು ಪ್ರಗತಿಯನ್ನು ದಾಖಲಿಸಿತ್ತು. ಹಾಗೆಯೇ ಹಣಕಾಸು ವರ್ಷ 2022ರಲ್ಲಿ ಶೇಕಡ 19ರಷ್ಟು ಏರಿಕೆ ಕಂಡಿತು. ಆದಾಗ್ಯೂ ಸಾಂಕ್ರಾಮಿಕದ ನಂತರ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರಲ್ಪಟ್ಟ ವಲಯ ಅಂದರೆ ಅದು ಗ್ರಾಮೀಣ ಭಾರತ. ಸಿಮೆಂಟು, ಪೇಂಟು, FMCG ಮತ್ತು ಪ್ಲಾಸ್ಟಿಕ್ ಹಾಗೆಯೇ ದ್ವಿಚಕ್ರ ವಾಹನಗಳಿಗೆ ಬಹುಪಾಲು ಬೇಡಿಕೆ ಬಂದಿದ್ದು ಗ್ರಾಮೀಣ ಭಾಗಗಳಿಂದ. ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಈ ದ್ವಿಚಕ್ರ ವಾಹನ ವಲಯದ ಮಾರಾಟದ ಮೇಲೆ ಗ್ರಾಮೀಣ ಭಾಗದ ಪರಿಣಾಮಗಳನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಹಾಗೆ ದ್ವಿಚಕ್ರ ವಾಹನಗಳ ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆಯನ್ನು ಮಾಡುವಾಗ ಯಾವ ರೀತಿಯ ಹೂಡಿಕೆಯ ತಂತ್ರಗಾರಿಕೆಯನ್ನು ಬಳಸಬಹುದು ಅನ್ನೋದ್ರ ಬಗ್ಗೆ ಕೂಡ ನಾವೀಗ ನೋಡ್ತಾ ಹೋಗೋಣ. ನೋಡಿ, ವಿಶ್ವದಾದ್ಯಂತ ಕ್ಷಿಪ್ರವಾಗಿ ಬೆಳವಣಿಗೆಯನ್ನು ಸಾಧಿಸ್ತಾ ಇರುವಂತಹ ದೇಶಗಳ ಪಟ್ಟಿಯಲ್ಲಿ ಭಾರತ ಅಗ್ರಸ್ಥಾನದಲ್ಲೇನೂ ಇದೆ. ಆದರೆ ಈ ಕ್ಷಿಪ್ರವಾದ ಓಟ ಸಮಾನವಾಗಿ ಭಾರತದ ಆರ್ಥಿಕತೆಯ ಎಲ್ಲ ವಲಯಗಳಲ್ಲಿ, ಅದರಲ್ಲೂ ಕೂಡ ಗ್ರಾಮೀಣ ಭಾರತದಲ್ಲಿ ಹಂಚಿಕೆಯಾಗಿಲ್ಲ. ಈ ಅಸಮಾನತೆ ಕೋವಿಡ್ನಿಂದ ಗ್ರಾಮೀಣ ಪ್ರದೇಶಗಳು ಬಾಧಿತವಾದ ಸಂದರ್ಭದಲ್ಲಿ ಉಲ್ಬಣಗೊಂಡಿತು. ನಂತರದ ಪ್ರತಿಕೂಲ ಹವಾಮಾನದಿಂದ ಬೇಡಿಕೆ ಇನ್ನಷ್ಟು ಬಾಧಿತವಾಯಿತು. ಆದಾಗ್ಯೂ ಕೂಡ ಹಣಕಾಸು ವರ್ಷ 2024ರಲ್ಲಿ ಈ ದ್ವಿಚಕ್ರ ವಾಹನಗಳ ಮಾರಾಟದಲ್ಲಿ ಶೇಕಡ 10ರಷ್ಟು ಏರಿಕೆಯಾಗಿ ಚೇತರಿಕೆ ಕಂಡುಬಂತು. ಇದು ಗ್ರಾಮೀಣ ಭಾಗದಲ್ಲಿ ಬೇಡಿಕೆ ಸುಧಾರಣೆ ಸೂಚಕ ಆಗಿದೆ. ದ್ವಿಚಕ್ರ ವಾಹನಗಳ ಬೇಡಿಕೆಗೆ ಗ್ರಾಮೀಣ ಪ್ರದೇಶಗಳೇ ಮೂಲ ವಾಹಕಗಳಾಗಿದೆ. ಒಟ್ಟು ಮಾರಾಟದ ಶೇಕಡ 50ರಷ್ಟು ಕೊಡುಗೆಯನ್ನು ನೀಡಿವೆ. ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ನಿರಂತರ ಚೇತರಿಕೆಯಿಂದ ಕೋವಿಡ್ ಪೂರ್ವ ಅವಧಿಯನ್ನು ದ್ವಿಚಕ್ರ ವಾಹನ ಮಾರಾಟ ಹಿಂದಿಕ್ಕಿದೆ. ಹಣಕಾಸು ವರ್ಷ 2024ರಲ್ಲಿ ದ್ವಿಚಕ್ರ ವಾಹನಗಳ ಮಾರಾಟ 1.85 ಯೂನಿಟ್ಗಳಷ್ಟಾಗಿದ್ದು ಗ್ರಾಮೀಣ ಬೇಡಿಕೆಯಲ್ಲಿ ಚೇತರಿಕೆಯ ಸೂಚಕ ಆಗಿದೆ. ಇನ್ನು ಕೋವಿಡ್ ನಂತರದ ಅವಧಿಯಲ್ಲಿ ದ್ವಿಚಕ್ರ ವಾಹನಗಳ ಮಾರಾಟ ಹೆಚ್ಚಾಗಿಸಿದ ಪ್ರಮುಖ ವಲಯ ಅಂದರೆ ಪ್ರೀಮಿಯಂ ಸೆಗ್ಮೆಂಟ್, ಅಂದರೆ 150cc ಹಾಗೂ ಮೇಲ್ಪಟ್ಟ ಬೈಕುಗಳು. ಈ ಪ್ರೀಮಿಯಂ ಸೆಗ್ಮೆಂಟ್ ಬೈಕುಗಳು ಒಟ್ಟು ಮಾರಾಟದ ಶೇಕಡ 18ರಷ್ಟಿದೆ. ಹಣಕಾಸು ವರ್ಷ 2023ರಲ್ಲಿ ಶೇಕಡ 10ಕ್ಕಿಂತ ಹೆಚ್ಚಿನ ಹೆಚ್ಚಳವನ್ನು ಕಂಡಿದೆ. ಹಣಕಾಸು ವರ್ಷ 2018ರಲ್ಲಿ ಒಟ್ಟು ಆಟೋಮೊಬೈಲ್ ಮಾರಾಟದಲ್ಲಿ ಇವುಗಳ ಪ್ರಮಾಣ ಕೇವಲ ಶೇಕಡ 14ರಷ್ಟಿತ್ತು. ಈ 5 ವರ್ಷಗಳಲ್ಲಿ ಎಂಟ್ರಿ ಲೆವೆಲ್ ಅಂದರೆ 76ರಿಂದ 100cc ವಾಹನಗಳು ಮತ್ತು ಕಮ್ಯೂಟರ್ ಬೈಕ್ 110ರಿಂದ 150cc ಬೈಕುಗಳ ಮಾರಾಟ ಪ್ರಮಾಣ ಗಣನೀಯವಾಗಿ ಇಳಿಕೆಯಾಗಿದೆ. ದ್ವಿಚಕ್ರ ವಾಹನ ಮಾರುಕಟ್ಟೆ ಹಣಕಾಸು ವರ್ಷ 2022ರಲ್ಲಿ ದಶಕದ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ. ಹಣಕಾಸು ವರ್ಷ 2023ರಲ್ಲಿ ಮಿತ ಚೇತರಿಕೆಯನ್ನು ಕಂಡಿದ್ದರೂ ಕೂಡ ಹಣಕಾಸು ವರ್ಷ 2024ರಲ್ಲಿ ದ್ವಿಚಕ್ರ ವಾಹನ ಮಾರಾಟದಲ್ಲಿ ಗಣನೀಯವಾದ ಏರಿಕೆ ಕಂಡುಬಂದಿದೆ. 1.85 ಕೋಟಿ ಯೂನಿಟ್ಗಳು ಮಾರಾಟವಾಗಿದ್ದು ಮಾರಾಟ ಪ್ರಮಾಣ ಸುಮಾರು ಶೇಕಡ 13ರಷ್ಟು ಏರಿಕೆಯಾಗಿದೆ. ನೀಲ್ಸನ್ ನಡೆಸಿರುವ ಸಮೀಕ್ಷೆಯ ಪ್ರಕಾರ ಕಳೆದ 3 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಡಿಸೆಂಬರ್, ಜನವರಿ ಮತ್ತು ಫೆಬ್ರವರಿ ತಿಂಗಳುಗಳಲ್ಲಿ ಗ್ರಾಮೀಣ ಭಾಗದ ಬೇಡಿಕೆಯು ನಗರ ಭಾಗದ ಬೇಡಿಕೆಗಿಂತ ಹೆಚ್ಚಾಗಿದೆ. ಇನ್ನು ಕೋವಿಡ್ ನಂತರದ ಕಾಲಘಟ್ಟದಲ್ಲಿ ಬೇಡಿಕೆಯ ವಿಧಾನದಲ್ಲಿನ ಈ ಬದಲಾವಣೆಗಳನ್ನು ನೋಡಿದಾಗ ಉದ್ಭವಿಸುವ ಮುಖ್ಯವಾದ ಪ್ರಶ್ನೆ ಅಂದರೆ ದ್ವಿಚಕ್ರ ವಾಹನ ಕಂಪನಿಗಳ ಷೇರುಗಳಿಗೆ ಯಾವ ತಂತ್ರಗಾರಿಕೆಯನ್ನು ಅನುಸರಿಸಬೇಕು ಅನ್ನೋದು. ಮಂತ್ರಿ ಫಿನ್ಮಾರ್ಟ್ನ ಸಂಸ್ಥಾಪಕರಾದ ಅರುಣ್ ಮಂತ್ರಿ ಅವರಿಂದ ಈ ಬಗ್ಗೆ ಸಲಹೆಯನ್ನು ನಾವೀಗ ಪಡೆಯೋಣ. ಅವರು ಹೇಳುವ ಪ್ರಕಾರ 3 ತಿಂಗಳ ಮುನ್ನೋಟದೊಂದಿಗೆ 10,600 ರೂಪಾಯಿ ಟಾರ್ಗೆಟ್ನೊಂದಿಗೆ ಬಜಾಜ್ ಆಟೋ ಪರಿಗಣಿಸಬಹುದು. 4,300 ರೂಪಾಯಿ ಟಾರ್ಗೆಟ್ನೊಂದಿಗೆ ಹೈಷರ್ ಮೋಟಾರ್ಸ್ನಲ್ಲಿ ಹೂಡಿಕೆಯನ್ನು ಮಾಡಬಹುದು.
ಮಾರ್ಚ್ ತ್ರೈಮಾಸಿಕ ಫಲಿತಾಂಶ ಅನುಕೂಲಕರವಾಗಿ ಕಂಡು ಬಂದರೆ 11,000 ರೂಪಾಯಿ ಟಾರ್ಗೆಟ್ನೊಂದಿಗೆ ಬಜಾಜ್ ಆಟೋ ಮತ್ತು 4,700 ರೂಪಾಯಿ ಟಾರ್ಗೆಟ್ನೊಂದಿಗೆ ಐಷರ್ ಮೋಟಾರ್ಸ್ನಲ್ಲಿ 6ರಿಂದ 9 ತಿಂಗಳ ದೂರದೃಷ್ಟಿಯೊಂದಿಗೆ ಹೂಡಿಕೆಯನ್ನು ಮಾಡಬಹುದು. ದ್ವಿಚಕ್ರ ವಾಹನ ವಲಯದ ಇವಿ ಸೆಗ್ಮೆಂಟ್ನಲ್ಲಿ ಮಾರುಕಟ್ಟೆಯ ದಿಗ್ಗಜ TVS ಮೋಟಾರ್ಸ್ನ ವ್ಯಾಲ್ಯೂಯೇಷನ್ ಜಾಸ್ತಿ ಇದೆ ಅಂತ ಅವರು ಹೇಳ್ತಾರೆ. ಒಟ್ಟಾರೆಯಾಗಿ ಪ್ಯಾಸೆಂಜರ್ ವೆಹಿಕಲ್ ಅಂದರೆ PV ಮಾರುಕಟ್ಟೆಯಲ್ಲಿ ಸಣ್ಣ ಕಾರುಗಳಿಗಿಂತ ಮಧ್ಯಮ ಗಾತ್ರದ ಕಾರುಗಳತ್ತ ಒಲವು ಕೂಡ ಹೆಚ್ಚಾಗಿದೆ. ಟೊಯೋಟೋ, ಮಾರುತಿ, ಟಾಟಾ ಮೋಟಾರ್ಸ್ ಮತ್ತು ಹ್ಯುಂಡೈ ಈ ವಲಯದ ಮುಂಚೂಣಿ ನಾಯಕರಾದರೆ ಹೋಂಡಾ ಕಂಪನಿ ಸ್ವಲ್ಪ ಹೆಚ್ಚೇ ಹಿಂದುಳಿದಿದೆ. ಹೀಗಾಗಿ ದ್ವಿಚಕ್ರ ವಾಹನ ವಲಯ ಸೆಟಲ್ ಆಗ್ತಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಿದೆ. ಈ ಕಂಪನಿಗಳು ಪ್ರೀಮಿಯಂ ಬೈಕುಗಳ ಮೇಲೆ ಫೋಕಸ್ ಮಾಡ್ತಾ ಅಥವಾ ಎಂಟ್ರಿ ಲೆವೆಲ್ ವಾಹನಗಳಿಗೆ ಆದ್ಯತೆಯನ್ನು ಕೊಡುತ್ತಾ ಅನ್ನೋ ಪ್ರಶ್ನೆ ಇರುತ್ತೆ. ಹೀಗಾಗಿ ಈ ವಲಯದ ಆಯ್ದ ಕಂಪನಿಗಳಲ್ಲಿ ಅಲ್ಪಾವಧಿ ದೃಷ್ಟಿಕೋನದೊಂದಿಗೆ ಹೂಡಿಕೆಯನ್ನು ಮಾಡೋದು ಸೂಕ್ತ. ಮುಂಬರುವ ತ್ರೈಮಾಸಿಕ ಫಲಿತಾಂಶವನ್ನು ಆಧರಿಸಿ ದೀರ್ಘಾವಧಿ ಹೂಡಿಕೆಯ ಬಗ್ಗೆ ನೀವು ನಿರ್ಧರಿಸಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.